ಬೇಡ ದಾದ, ನಿನ್ನ ಭಯ ಅಂತೀನಿ, ಬಿಟ್ಬಿಡು ನನ್ನ, ಏನು ಮಾಡ್ಬೇಡ, ನೀನ್ ಹೇಳ್ದ ಕೇಳ್ತೀನಿ, ಬಿಟ್ಬಿಡು ದಾದ. ದಾದ ಬೇಡ ದಾದ, ನಿನ್ನ ಭಯ ಅಂತೀನಿ ದಾದ, ಬೇಡ ದಾದ. ಅಯ್ಯೋ ದಾದ, ದಾದ ನಿನ್ ಕಾಲಿಗೆ ಬಿಡ್ತೀನಿ ದಾದ. ಅಯ್ಯೋ ಒಳ್ಳೆ ಕಾಡುಗಳ ಈರಪ್ಪ ಇದ್ದಾಗ ಅವನಲ್ಲಪ್ಪ, ಏನು ಮಾಡ್ಬೇಡ, ಬಾ ತಪ್ಪು, ಬೇಡ ದಾದ. ಅಗ್ರಿಮೆಂಟ್ ಇಲ್ಲದೆ ಯಾರನ್ನು ನಾನು ನಂಬಲ್ಲ. ಅಗ್ರಿಮೆಂಟ್? ನಾನೇ ಅಗ್ರಿಮೆಂಟ್ ಅಲ್ವಾ ದಾದ? ಸ್ಟಾಂಪ್ ಪೇಪರ್ ಯಾಕೆ ದಾದ? ಓ ನೀನೇ ಅಗ್ರಿಮೆಂಟ್, ನಾನೇ ಸೀಲು. ಇದೇ ಸೀಲು. ಹೆಂಗಿದೆ ಸೀಲು? ಸೀಲಾ ನನ್ನ ಮಗನ ನನ್ನ ಹತ್ರ ಐತೆ. ಒಂದ್ ನಿಮಿಷ ತಿಮ್ಗ, ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಪುಂಗನಿಗೆ ಒದ್ದು ಇನ್ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರ್ದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮಲ್ಲಿ ನಂದು ಪಾಂಡ್ ಆಗೋಗಿತ್ತು. ಅಯ್ಯೋ ನನ್ನ ಮಗನೇ, ಇವತ್ತು ಬೆಳಿಗ್ಗೆ ಅವನು ಬರ್ತಾನೆ, ಓದಿ ಹಂಗಿದ್ರೆ ಜಾಸ್ತಿ ಅವನು ಎದೆಗೋದಿ ಕನ್ಸಂತೆ ಕನ್ಸು. ಸಿ ಬ್ರದರ್, ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ, ನಮಗ್ ರಿಯಲ್ ಆಗು ಸಿಗುತ್ತೆ. ಅದೇ ಹೆಂಗೆ? ಅದ್ ಹಿಂಗೆ. ಇಲ್ಲ ನನ್ನ ಮಕ್ಕಳ, ದೂರದಿಂದ ನೋಡಿದಾಗ ಬಾಗಿಲು ತೆಗೆದಿತ್ತು, ಈಗ ಬಾಗಿಲು ಬೀಗ ಜಡ್ದವ್ರಲ್ಲ, ಎಲ್ ಮಂಗ್ಮಾಯ ಆಗ್ಬಿಟ್ರು. ಹಿಡಿತೀನಿ. ಓಹೋ, 9ನೇ ತಾರೀಕು ಅಂದಿದ ತಕ್ಷಣನೇ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗೆ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೆ ಕಣಮ್ಮ. ಬಹಳ ಸಂತೋಷ. ಸುಮಾ, ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ, ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ ತರನ ಅಂಕಲ್? ಅಯ್ಯೋ, ನಂತರ ಆದ್ರೆ ನೀನೆಲ್ ತಡ್ಕತ್ತೀಯಮ್ಮ, ಪೇಪರ್ ಆಗಿ ಹೋಗ್ಬಿಡ್ತೀಯ. ಅವನು ನಿನ್ ಫೋಟೋ ತೋರ್ಸಿದ್ದೆ ತರ ನಮ್ ತಾಯಿ ಸತ್ವಾಗ್ಲೂ ವರದಕ್ಷಿಣೆನೆ ಬೇಡ ಅನ್ಬಿಟ್ಟ. ಯಾಕೆ? ಯಾಕೆ ಅಂದ್ರೆ ಇಸ್ಕೊಳಕ್ಕೆ 2 ಕೈ ಇದ್ರಲ್ವಾ, ಅದೊಂದೇ ಸ್ಮಾಲ್ ಡ್ರಾಬ್ಯಾಕು. 2 ಕೈಯೂ ಇಲ್ಲ, ಅವನು ಮಾತ್ರ 2 ಜವಾಬ್ದಾರಿ ನಿನ್ ಮೇಲೆ ಹಾಕ್ಬಿಟ್ಟು ಹಾಯವಾಗಿ ಇದ್ಬಿಡ್ತಾನೆ. ಯಾವ್ದು ಅಂತ ಕೇಳ್ತೀಯಾ? ಇದ್ದು ನೀನೇ ಮಾಡಿಸ್ಬೇಕು, ಇದ್ದು ನೀನೇ ತುಳಿಬೇಕು. ಸುಮಾ, ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ? ಇಲ್ಲ ಅಂಕಲ್. ಹಾಳಾದ್ ಗಾರ್ಮೆಂಟ್ಸ್ ನನ್ನ ಮಕ್ಳು ಸಂಬಳನೂ ಜಾಸ್ತಿ ಮಾಡಲ್ಲ, ನನ್ ಬರಾನು ಹಿಂಗ್ಸಲ್ಲ. ನೋಡಮ್ಮ, ಈ ಹೆಣ್ಮಕ್ಳು ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು, ಗಂಡನ ಮನೇಲಿ ಕಿತಾಪತಿ, ಇಷ್ಟಲ್ಲೇ ಆಗೋಯ್ತು ಅವ್ರ ಆಯಸ್ಸು. ಅಂದಂಗೆ ಕಾಫಿ ತಿಂಡಿ ನಾನು ಮಾಡಿಟ್ಟಿದ್ಯಾ? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡ್ದು ಬಿಡ್ತೀಯ? ತರಲೆ ತರಲೆ ಎಂದೇಕೆ ಜರಿಯುವಿರಿ ಎನ್ನ, ತರಲೆಯಿಂದಲ್ಲವೇ ಜಗದ ಸೃಷ್ಟಿ, ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ. ಆಹಾ, ತರಲೆ ಈ ಲೋಕದಲ್ಲಿ ದಿನ ಅಡಿ. ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ? ಬಿಟ್ಟಿ ಕೂಳಲ್ವಾ ಅದಕ್ಕೆ. ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ, ಇನ್ಯಾರ ಹೊಟ್ಟೆನೂ ತುಂಬಿಲ್ಲ ನೋಡು. ನನ್ನ ದನ ಅಂತ ತಿಳ್ಕೊಂಡಿದ್ಯಾ? ದನನಾದ್ರೂ ತಿಂದಿದ್ದಕ್ಕೆ ಋಣವಾಗಿ ಸಗಣಿನಾದ್ರೂ ಹಾಕುತ್ತೆ, ಅದನ್ನ ತಟ್ಟಿದ್ರೆ ಬೆರಡಿನಾದ್ರೂ ಆಗುತ್ತೆ. ನೀನೇನ್ ಹಾಕ್ತೀಯಾ? ಕಂಟಕಾಚಲ. ಕವಿ ಪುಂಗವರೇ, ಕವಿ ಪುಂಗವರೇ. ಓ, ಕಂಟಕಾಚಲ ಅಲ್ಲ, ವೆಂಕಟಾಚಲ. ಕಂಟಕಾಚಲ ಅದೇನು ನನ್ನನ್ನು ಕರೆದದ್ದು? ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು. ಆದರೆ ಬಾಡಿಗೆ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ. ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿ ಅದು? ದಯಮಾಡಿ ತಮ್ಮ ಧರ್ಮಪತ್ನಿಯನ್ನು ಕರೆದರೆ. ಅಗತ್ಯವಾಗಿ. ಪ್ರಿಯೇ, ಆಹಾ, ಪ್ರಾಣಕಾಂತೆ. ಇದಕ್ಕೇನು ಕಮ್ಮಿ ಇಲ್ಲ ಕಳ್ಳನ ಮಗ. ನಮಸ್ಕಾರ, ತಗೊಳ್ಳಿ. ಮಹಾತಾಯಿ, ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ. ಸ್ವಾಮಿ, ಅವ್ರಿಗೆ ನನ್ ಮೇಲೆ 1 ಪ್ರಾಣ ಏನು, 7 ಪ್ರಾಣ. ಆದ್ರೆ ವಾರದಲ್ಲಿ ಒಂದಿನೂ ಕುಡಿಯೋದ್ ಬಿಡಲ್ಲ. ಕಲ್ಗಚ್ಚ. ಕಲ್ಗಚ್ಚು. ಕವಿ ಪುಂಗವರೇ, ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಟ್ಟು ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ. ಜೂನಿಯರ್ ಯಮಧರ್ಮರಾಯರೇ, ಹೇಳಿ. ದೇವಾನು ದೇವತೆಗಳು ಅದನ್ನು ಸೋಮರಸ ರಾಮರಸ ಎಂದು ಕರೆದಿರು. ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರ.
ಯಮಧರ್ಮರೇ, ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ. ಅದನ್ನ ನನ್ನ ಬಾಯಿಂದ ಹೇಳಲಿ? ಅಯ್ಯಯ್ಯೋ, ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು 4-6 ಮನೆಗಳನ್ನು ಸುತ್ತಬೇಕಾಗಿದೆ. ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ, ಆಗ ಹೇಳುವಿರತ್ತೆ. ತಮ್ಮಂತಹ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ. ಅವನ್ ದುಡ್ಡು ಅವನ್ ಖುಷಿ. ಅವನ್ ಕಲಗಚಾರ ಕುಡಿತಾನೆ, ಗಂಟ್ಲಾರು ಕುಡಿತಾನೆ. ಈ ದಡಿಯ ನನ್ ಮಗನ್ಗೇನು? ಮೋಹಿನಿ, ಇವತ್ತೊಂದು ಹೊಸ ಕೆಲಸ ಸಿಗೋ ಚಾನ್ಸಸ್ ಇದೆ. ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನೋಡಿ, ಇದು ಖರ್ಚಿಗೆ ಇಟ್ಕೊಡಿ. ಥ್ಯಾಂಕ್ ಯು. ಓಕೆ, ಬರ್ಲಾ? ಬಾಯ್. ಬಾಯ್. ದೇವ್ರೆ, ನನ್ನ ಗಂಡಂಗೆ ಎಲ್ಲೂ ಕೆಲಸ ಸಿಗದೇ ಇರೋ ಹಾಗೆ ಮಾಡಪ್ಪ. ಪೌರ್ಣಮಿ, ಅಮಾವಾಸ್ಯೆ, ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕುಪ್ಪ, ನಿನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗೆ ಬೇಕಾಗಿರುವುದು ಅಮಾವಾಸ್ಯೆ, ನಿನ್ನ ಧರ್ಮಪತ್ನಿ ಕರೆ. ಕಪ್ಪು ಏನಣ್ಣ ಕಪ್ಪು ಗಿಪ್ಪು ಅಂತಿದ್ದೀರಾ? ಕಪ್ಪು ಕಸ್ತೂರಿ ಇದ್ದಂಗೆ, ಬಿಳುಪು ಡೊಂಕ್ ಮುಸ್ತು ಅಂತ ಜರಿಬೇಡ ಅಂತ ಬೈತಾ ಇದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ. ಸಾಹೇಬ್ರೆಲ್ಲೋ ಟಾಕುಟಿಕಾಗಿ ಹೊರಟಿರಂಗಿದೆ. AC ರೂಮು 10,000 rupees ಸಂಬಳ. ನಿನ್ ಜನ್ಮಕ್ ಬೆಂಕಿ ಯಾಕ? ನನ್ನ ಮನೆಗೆ ಬಂದು 5 ವರ್ಷ ಆಯ್ತು. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಕ್ಯಾಸೆಟ್ ಬದಲಾಯ್ಸಯ್ಯ. ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ? ಕ್ಯಾಕಸ್ ಮಕ್ಕು ತುಂಬಾ ಊಗುದು 4 ಕಾಲು ಸಂಪಾದನೆ ಮಾಡ್ಕೊಂಬ ಅಂತ ಕಳ್ಸು. ಇವಾಗೇನೋ ಪರವಾಗಿಲ್ಲ, 4 ಮಕ್ಳಾದ್ಮೇಲೆ ಏನ್ ಮಾಡ್ತೀರಾ? ದಯವಿಟ್ಟು ಬಾಡಿಗೆ ಕೊಟ್ಬಿಡಮ್ಮ. ನೋಡಿ ಅಣ್ಣ, ನನ್ ಡಾರ್ಲಿಂಗ್ ಹಂಗೆ ಇರ್ಲಣ್ಣ. ಹೌದಾ? ಸಾರ್ಥಕವಾಯ್ತು. ಅಪ್ಪ ಬೆಳೆದಿಗಳು ಇಲ್ಲಿ ಬಾ. ಏನಣ್ಣ? ನೀನು ಭಾರ್ಯ ರೂಪೇಶು ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಊಳಗಳು ಸಿಕ್ಕುದು ಅಂತ ಏನೇನೋ ಬೈತವನೆ. ನಮಗ್ ಬೈಲೆ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ ಬಿಡ್ತೀನಿ. ಬಾಡಿಗೆ ಕೇಳಿ ನನ್ನ ಹತ್ರ. ತಾಕತ್ತೆ ತವಂಗೆ ಪೋಸ್ಟ್ ಮನಿ ಆರ್ಡರ್. ಲಕ್ಷ್ಮೀ ಬಾರಮ್ಮ. ತಿಪ್ಪೆ ಗುರುಗೆ ತಿರುಮಂತ್ರನ ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ಪೋಸ್ಟ್ ಅಂದ್ರೆ ಚಕ್ಕರು, ಮನಿ ಆರ್ಡರ್ ಅಂದ್ರೆ ಹಾಜರ. ನನ್ನ ಮಕ್ಳ ತಗ ಜಾಡ್ಸ್ ಗೇರ್ ಬಾಕ್ಸ್ ಕೊಟ್ಟೆ ಅಂದ್ರೆ ಹೊಂಟೋಗಿರ್ಬೇಕು. ಇದೇನಪ್ಪ ನೋಡಿ, ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾ? ಅಡ, ನಿನ್ ಕಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ಬಿಟ್ಟಿದೀವಿ. ನಿಮ್ ಪಾದಾನು ಒಂದೇ, ಆನೆ ಪಾದಾನು ಒಂದೇ. ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದರೂ 9ನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಷ ಕುಡ್ದಷ್ಟೇ ಬೇಜಾರಾಗಿದೆ. ಬಾಡಿಗೆ ಯಾವಾಗ ಕೊಡ್ತಿರೋ ನನ್ನ ಮಕ್ಳ? ನಾಳೆ ಸಾಯಂಕಾಲ 6:15 ಕೊಟ್ಬಿಡ್ತೀನಿ. ಹೌದಾ? ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಳ ವೈಕುಂಠ ಕಳಿಸ್ಬಿಡ್ತೀನಿ. ಟ್ರೈನ್ ಅಲ್ಲ ಅಲ್ಲ, 4 ಡ್ರೈವರ್ಸ್ 1 ಪ್ಯಾಸೆಂಜರ್ಸ್ ಅಂದ್ರೆ 4 ಜನ ಹೊತ್ಕೊಂಡು ಹೋಗೋ ಚಟ್ಟದ ಮೇಲೆ. ನನ್ನ ಮಕ್ಳ ನಾನ್ ಯಾರು ಗೊತ್ತಾ? ಗೊತ್ತು. ನಾನೀಗ ಬರಲೇ? ಬರ್ಬೇಡಿ. ಬೆದಕ್ ಬಂದು ನಾಯಿ ಕುಗ್ದಾಗ ಕೂಗ್ತೀರಾ? ನಗು ನಗುತ್ತಾ ನಲಿ ನಲಿ ಏನೇ. ಯಾಕಣ್ಣ ಅವಳ ಬೇವರ್ಸಿಗಳ ತರ ಆಳ್ತಾ ಇದ್ದೀರಾ? ಬಾಡಿಗೆ ಬರ್ತೀಯಾ? ನಾನಾ ಕಾರೋ? ಓಹೋ, ಬನ್ನಿ ಬನ್ನಿ. ನಡೆಯಲೇ. ನನ್ ಬಿಟ್ಟೆ ಅಲ್ಲೋ, ಅಷ್ಟೇ ಅಲ್ಲ ನಂಗೆ ಬಿಟ್ಟೆ ಅಲ್ಲೋ. ಬನ್ನಿ ಚೆನ್ನಾಗಿ ಹೇಳೋರೆಲ್ಲ ಮುಂದೆ ಕುತ್ಕೊಳ್ಳಿ. ಚೆನ್ನಾಗಿ ಹೇಳ್ಬೇಕು. ನನ್ ಮಕ್ಕಳ, ಇದು ಆರ್ಟಿಫಿಷಿಯಲ್, ನ್ಯಾಚುರಲ್ ಆಗಲ್ರ. ಅಣ್ಣ ಅಳೋದ್ ಹೆಂಗೆ ಅಂತ ಇಲ್ಲಿ ಕುತ್ಕೊಂಡು ಸ್ವಲ್ಪ ಅವ್ರಿಗೆ ತೋರ್ಸ್ಕೊಡೋಣ. ಒಟ್ನ ನಮ್ಮ ಅಪ್ಪನ ಆತ್ಮ ಶಾಂತಿ ಸಿಗ್ಬೇಕು, ಹಂಗ ಅಳ್ಬೇಕು. ಅಳ್ತೀನಿ, ಸ್ವಲ್ಪ ಈ ಕಡೆ ಬನ್ನಿ.
ಸಖತ್ತಾಗಂತ ಅಡ ಹೇಳೋಣ ಹೇಳೋಣ ಸಖತ್ತಾಗಲ್ಚೆ ಕನ್ನಡ ನೀನು ತಗೊಳ್ಳೋಣ. ಇದೆಲ್ಲ ನನಗೇನಾ? ಹೂ ಕನ್ನಡ ಎಲ್ಲ ನಿಂಗೆ ತುಂಬಾ ಚೆನ್ನಾಗತ್ತಿದೆ ಕನ್ನಡ ನೀನು. ನೋಡ್ರು, ಯಾವತ್ತು ವೃತ್ತಿ ಧರ್ಮಕ್ಕೆ ಮೋಸ ಮಾಡಬಾರ್ದು. ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಚೆನ್ನಾಗ್ ಅಳಬೇಕು. ಇನ್ಮೇಲಾದ್ರೂ ಚೆನ್ನಾಗ್ ಅಳೋದನ್ನ ಕಲೀರಿ. ಬರ್ತೀನಿ. ಲೇ ಜಡಿ, ಎಲ್ಲ ನಮ್ ರಾಮ 10 ಗಂಟೆ ಆದ್ರೂ ಬರ್ಲ ಇಲ್ಲ. ಅವನ್ ಹಂಗೆ ಹೇಳ್ತಾನೆ, ಬರಲ್ಲಪ್ಪ ಅವನು. ಟ್ರಿಪ್ಪರ್ ಇಲ್ಲ ಅಂತ ಅವ್ನು ಹೇಳೋದು ಹಂಗೆ. ಬಂದ ಅನ್ಸುತ್ತೆ. ಓ, ಬಂದ ಅನ್ಸುತ್ತೆ. ನಾನು ಅದನ್ನೇ ಹೇಳಿದ್ದು. ಗುರುಗಳೇ, ಇದೇ ನಮ್ ಡ್ರಿಂಕಿಂಗ್ ಆಮ್ ಪ್ಯಾಲೇಸ್. ಸೂಪರ್ ಇದೆ ನಿಮ್ ಪ್ಯಾಲೇಸು. ಇವನು ನಮ್ ಹುಡುಗ ತಿಪ್ಪೆ. BCCನಾ? ತಿಪ್ಪೆ BCC ಅಲ್ಲ, ಕಸ ಗುಡ್ಸೋ ಮನೆ ಮನೆ. ಇವನು ಜಡಿ. ಆ ಜಡಿ ಅಲ್ಲ, ಈ ಜಡಿ. ನಡೆಯಪ್ಪ. ಎಲ್ಲಿಗಪ್ಪ? ನಂಚ್ಕೊಳಕ್ ಏನಾದ್ರು ತಗೊಂಬಪ್ಪ. ತರ್ತೀನಪ್ಪ. ಹೋಗಪ್ಪ. ತರ್ತೀನಂದ್ರು ಬೈತಾನಪ್ಪ. ಗುರು, ಅಲ್ಸಿರು ಹಚ್ಕೊಳ್ಳ. ಅಲ್ಲ, ಬ್ಯಾಲೆನ್ಸ್ ತಪ್ಪೋಯ್ತದೆ. ಇದೇನಪ್ಪ ಈಗಲೇ ಬ್ಯಾಲೆನ್ಸ್ ತಪ್ಪಾಯ್ತು? ಬರುವಾಗ್ಲೇ ಔಟ್ ಆಫ್ ಬ್ಯಾಲೆನ್ಸ್. ಸಿಡೌನ್. ಸರ್, ಈ ಕೋಟ್ ಎಲ್ಲಿ ತಗೊಂಡ್ರಿ? ಬರ್ಮಾ ಬಜಾರ? ಕೊಡಿ ಗುರುಗಳೇ. ಇವತ್ತಿನ ಸೇವಾಕರ್ತರು ನಮ್ ಗುರುಗಳಾದ ಪ್ಯಾಕೆಟ್ ರಾಜ ಅವರು. ಅಲ್ಲ ಸರ್, ನಿಮ್ಗೆ ಪ್ಯಾಕೆಟ್ ರಾಜ ಅಂತ ಹೆಂಗ್ ಟೈಟ್ಲ್ ಬಂತು? ನನಗ ನಾನು ಎಷ್ಟೇ ಪ್ಯಾಕೆಟ್ ನೋಡಿದ್ರು ಸ್ಟಡಿಯಾಗಿರ್ತೀನಿ. ಅದಕ್ಕೆ ನನಗೆ ಕಂಪ್ನಿಯವರು ಪ್ಯಾಕೆಟ್ ರಾಜ ಅಂತ ಟೈಟ್ಲ್ ಕೊಟ್ಟವ್ರೆ. ಹೇಳ ಹೇಳ್ದೆ. ಅಯ್ಯ ರಾಮ. ಗುರುಗಳೇ, ಈಗೊಂದ್ ಕೆಲಸ ಮಾಡೋಣ. ಅದೇನಂದ್ರೆ, ಇದೇನ್ ಕ್ಯಾಪೆ ಬರ್ತಾ ಇಲ್ಲ. ನಾವಿಬ್ರೆ ಅವ್ನ್ ಕುಡಿಯಲ್ಲ. ಯಾರು ಕುಡಿಯಲ್ಲ? ನೀನು. ಇದ್ ನಂತಾನೆ ಗ್ಲಾಸ್. ಇದೇನ್ ಗುರು, ಟೈಟ್ ಆಗ್ಬಿಟ್ಟು ನಮ್ಮ ರಾಶಿ ಪ್ರವೇಶ ಮಾಡಲ್ಲ ತಾನೆ? ಇದ್ರೂ ಇರ್ಬೋದು, ಆದ್ರೂ ಆಗ್ಬೋದು. ಇರಲೇ. ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮಹಿಳೆಗೆ 9 ಹೆಣ್ಣು ಮಕ್ಕಳ ಜನನ. ಆಹಾ, ಭಾರತದ ಜನಸಂಖ್ಯೆ 100 ಕೋಟಿ. ಪ್ರಧಾನಿ ಛೇ, ನಮ್ ಭಾರತದ ಭವಿಷ್ಯನೇ ಎಷ್ಟು. ನಮ್ ಭವಿಷ್ಯ ನೋಡೋಣ. ಸ್ತ್ರೀ ಸೌಖ್ಯ. ಅಯ್ಯ, 16, 18, 28. ಆಹಾ, ಸೂಪರ್. ನಾನು ಬೇವರ್ಸಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತಾ? ವೆರಿ ಗುಡ್, ಥ್ಯಾಂಕ್ ಯು, ನೈಸ್ ಟೈಟ್ಲ. ಹೆಣ್ಣು ಮಕ್ಳು ಏನೇ ಬೈದ್ರು ಅವ್ರ ಹತ್ರ ನಾವು ಏನಾದ್ರು ತಗೊಳ್ಳೇಬೇಕು. ಪ್ರೆಸೆಂಟೇಶನ್ ರೆಡಿಯಾಗೇ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಬಾಟಾ ಕರೋನಾ ಸೆಂಟರ್ ಬಜಾರ್, ಬಂಬು ಬಜಾರ್. ಏನಾಯ್ತು ಕೈಯಲ್ಲಿ ಚಪ್ಲಿ? ಏನಿಲ್ಲ ಅಕ್ಕ, ಒಂದು ಕಾಗೆ ತೊಂದ್ರೆ ಕೊಡ್ತಾ ಇದೆ. ಸರಿ, ಬೇಗ ಹೋಗಿ ರೆಡಿ ಆಗು, ಕೆಲ್ಸಕ್ಕೆ ಟೈಮ್ ಆಗುತ್ತೆ. ಅಪ್ಪ ತಪ್ಪಿಸ್ಕೊಂಡ್ವಿ. ಪ್ರೀತ್ಸೆ ಪ್ರೀತ್ಸೆ. ಓಹೋ, ಕಾಗೆ ಅಲ್ಲ, ಕಾಡ್ ಪಾಪ. ನನ್ ಮಗ ಜಡಿ ಮಕ್ಕ ನೋಡಿದ್ದಕ್ಕೆ ಕರಾರ್ ಫಿಗರ್ಗಳೆಲ್ಲ ಭಯಂಗ ಆಗೋಯ್ತಲ್ಲಪ್ಪ. ಫುಲ್ ಬಾಟ್ಲ್ ಮೇಲೆ ಕುಡಿಬೇಡ, ಸೆಕೆಂಡ್ ಜಾಸ್ತಿ ಬರ್ತವೆ. ಏನೋ ಇಷ್ಟು ಬೇಗ ಹೊರಟ್ಬಿಟ್ಟ? ರಾತ್ರಿ ನೀವು ನನ್ನ ನೋಡಿ ಗಾಬರಿ ಆಗಿರ್ಬೇಕಲ್ಲ? ಇಲ್ಲ ಇಲ್ಲ, ಹೌದೌದು. ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅತಿಯಾಗಿ ಕುಡಿಯೋರು ಹೇಗಿರ್ತಾರೆ ಅಂತ ಜಸ್ಟ್ ಆಕ್ಟ್ ಮಾಡಿ ತೋರಿಸ್ದೆ. ಯಾವತ್ತು ಲಿಮಿಟ್ ಆಗಿರ್ಬೇಕು. ಶಿಷ್ಯ ಹೇಳೋ. ನಮ್ ಗುರುಗಳು ಎಲ್ಲಾ ಶಿಷ್ಯಂದ್ರಿಗೂ ಇದೆಲ್ಲ ಆಶೀರ್ವಾದ ಮಾಡೋದು. ನಿಮ್ ಗುರುಗಳು ಸ್ಟೇಜ್ ಆರ್ಟಿಸ್ಟ್? ಇಲ್ಲ, ಸ್ಟ್ರೀಟ್ ಆರ್ಟಿಸ್ಟ್. ಹೋಗೋಣ. ಹೋಗೋಣ. ಇವನ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಪೋಚ್ ಅವನ. ಸೂರ್ಯ, ಸೂರಿ, ಕೋಟು ಕೋಟು ಕೋಟ್ ರಾಮನ್ ಕೋಟು ಹೋಗ್ಬಿಟ್ನಲ್ಲಯ್ಯ. ಹೋಗ್ಬಿಟ್ನಾ? ಹೋಗ್ಲಿ ಬಿಡು, ಕೋಟ್ ಚೆನ್ನಾಗಿದೆ. ಚೆನ್ನಾಗಿದೆ ಸಂಡೆ ಅಲ್ವಾ? ಬಜಾರ್ಗೆ ಹಾಕಿದ್ರೆ ಮಂಡೇ ಕೋಚ್ಕೋಬಹುದು. ಆಸಾಗುತ್ತೆ. ಅಣ್ಣವ್ರು ಲಾಟ್ರಿ ಟಿಕೆಟ್ ಏನಾರು ಇರ್ತಾರ? ಏನು ಸಿಕ್ಕಲ್ಲ. ಏನಿದೆ? ಇದು ಒತ್ತಿದ್ದಕ್ಕೆ ಅಣ್ಣವ್ರು ರಾತ್ರಿ ಬಿದ್ದಿದ್ದೆ. ಕರೆಕ್ಟ್. ಇದೆರಡನ್ನ ನಾನು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಜಾಸ್ತಿ ನಿಡ್ಕೊಂಡು ನಾನು ಒಳಗ್ ಹೋದ್ರು ತಾನೇ ಒದಿಯೋದು, ನಾನು ಹೋಗೋದೇ ಇಲ್ಲ. ಹೂವಾ ರೋಜಾ ಹೂವಾ ಹೂವಾ ನನ್ನ ದಿವಾ. ಯಾಕೆ ಯಾಕೆ ಮಾವ ನೋವ ಒಳಗೆ ನೋವ. ಏಸು ವರ್ಷ ಆಯ್ತು ಏಳೆ ನನ್ನ ಬಂಗಾರಿ ನಮ್ಮೂರ ಶೃಂಗಾರಿ. ಜಾಡ್ಸಿ ಮದ್ಯ ವಯಸ್ಸು ಆಯ್ತು ನನ್ನ ಸರ್ದಾರ, ಆಕು ಚಪ್ಲಿಗ್ ದಾರ.
ಡ್ರೆಸ್ ಅಲ್ಲಿ ಹೇಗ್ ಕಾಣ್ತೀರಿ ಗೊತ್ತಾ? ಒಳ್ಳೆ ಹೀರೋ ತರ. ನಾನ್ ಹೀರೋನಾ? ಥು, ನಮ್ ಕನಸ್ನೆಲ್ಲ ಹಾಳ್ ಮಾಡ್ಬಿಟ್ಟ. ಸಂತೋಷ ಆಹಾ ಓಹೋ ಸಂಗೀತ ಆಹಾ. ಡಾರ್ಲಿಂಗ್, ಕಾಸು? ಡೋಂಟ್ ವರಿ ಡಾರ್ಲಿಂಗ್, ನಾನ್ ಕೊಡ್ತೀನಿ. ನೋಡಿ, ಈ ಪ್ಯಾಕೆಟ್ ಸರಾಯಿ, ವಿಸ್ಕಿ, ರಮ್ಮು ಯಾವುದು ಕುಡಿಬಾರ್ದು. ಇದೆಲ್ಲ ಹೆಲ್ತ್ ಒಳ್ಳೇದಲ್ಲ. ಒಳ್ಳೆ ಡ್ರಿಂಕ್ಸೇ ಕುಡಿಬೇಕು. ಡಾರ್ಲಿಂಗ್, ಇವತ್ ಕರೆಕ್ಟಾಗಿ 9 ಗಂಟೆಗೆ ಬಂದ್ಬಿಡಿ. ಡೋಂಟ್ ಮಿಸ್ ಡಾರ್ಲಿಂಗ್. ನಿಮಗಾಗಿ ಬಿರಿಯಾನಿ ಮಾಡಿರ್ತೀನಿ. ಡೋಂಟ್ ಮಿಸ್. ಇಂಗ್ಲಿಷ್ ಬೇರೆ ಕೇಳು. ಬಾಯ್ ಡಾರ್ಲಿಂಗ್, see you then. See you. ಬಾಯ್. ನೀವ್ ಇಲ್ದಿದ್ರೆ ಏನೋ ಒಂಥರ ಆಗುತ್ತೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಗೋವಿಂದು, ಏನಣ್ಣ? ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಹೇಳ್ತೀನಿ. 3 ಇಲ್ಲಿಗಳು ಹಿಂಗ್ ಹೋಗುತ್ತವೆ, ಹೋಯ್ತವೆ, ಮತ್ತೆ ವಾಪಸ್ ಬಂದ್ಬಿಡ್ತವೆ. ಹಾ. ಯಾಕೆ? ಮುಂದೆ ಹಳ್ಳ ಇರ್ತದೆ, ವಾಪಸ್ ಬರ್ತವೆ. ಅಲ್ಲ. ಬೆಕ್ಕಾಟ ಬರ್ತದೆ, ವಾಪಸ್ ಬರ್ತವೆ. ಅಲ್ಲ. ಹಂಗಾರ ಮಳೆ ಬರ್ತದೆ, ವಾಪಸ್ ಬರ್ತವೆ. ಅಲ್ಲ. ಮತ್ ಯಾಕೆ? ಏ, ದಡ್ಡ ಕಣೆಯ ನೀನು, ಶತ ಮೂರ್ಖ ಕಣೆಯ ನೀನು. ಅವುಗಳು ಇಷ್ಟ ಕಣೆಯ, ಹೋಗ್ತವೆ, ಇಷ್ಟ ಬಂದಾಗ ವಾಪಸ್ ಬರ್ತವೆ. ಒಂದ್ ಟೈಮ್ ಸೆನ್ಸ್ ಇಲ್ಲ, ಒಂದ್ ಮರ್ಯಾದೆ ಇಲ್ಲ, ನಮಗೊಂದು ಬೆಲೆನೇ ಇಲ್ವೇ? ಅಲ್ಲ ಗುರು, ನಮ್ ಏಜ್ ಏನು, ನಮ್ ಬಾಡಿ ಏನು, ನಿನ್ ಬಾಡಿ ನಮ್ ತೂಕ ಏನು, ನಿನ್ ತೂಕ ನಮ್ ನೋವು ಏನು ಅಂತ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ವೇ? ಅಲ್ಲ, ಪೊಲೀಸ್ ಸ್ಟೇಷನ್. ಗುರು, ಯಾಕೋ ನಮ್ ಟೈಮೇ ಖರಾಬ್ ಆಗೈತಿ. ಒಂದ್ ಕೆಲಸ ಮಾಡಿ, ಏನು? ಲೆಫ್ಟ್ ಅಲ್ಲಿ ಇರೋದು ನಿನ್ಗೆ, ರೈಟ್ ಅಲ್ಲಿ ಇರೋದು ನನಗೆ. ಅವೆಲ್ಲ ಬೇಡ ಗುರು, ಟಾಸ್ ಹಾಕ್ಬಿಡೋಣ. ರಾಜ ಬಿದ್ರೆ ಕಡ್ಡಿ ಮೀನ್ ನಿಂಗೆ, ರಾಣಿ ಬಿದ್ರೆ ದುಮ್ಮಿ ನಂಗೆ. ಓಕೆ. ಸುಂದ್ರ, ಸುಂದ್ರ, ಯಾಕೆ ಹೊಳ್ತಾ ಇದೀಯಾ? ಸಾಯೋದಕ್ ಮುಂಚೆ ಈ ಪ್ರಪಂಚನ ಒಂದ್ಸಲ ನೋಡ್ಬಿಟ್ಟು ಸಾಯೋಣ ಅಂತ. ಅದಕ್ಕೆ ಪ್ರಪಂಚ ನೋಡ್ತಾ ಅಳ್ತಾ ಇದೀಯಾ? ಇಲ್ಲ, ಅಳ್ತಾ ನೋಡ್ತಾ ಇದ್ದೀರಿ. ಈ ಪ್ರಪಂಚ ಕೆಲವರಿಗೆ ಸಂತೋಷ ಕೊಡುತ್ತೆ, ನಮ್ಮಂತವ್ರಿಗೆ ದುಃಖ ಕೊಡುತ್ತೆ ಅಣ್ಣ, ದುಃಖ ಏಯ್, ಕೊಡುತ್ತೆ. ಸಮಾಧಾನ ಮಾಡ್ಕೊಳ್ಳೋ. ಇಷ್ಟಕ್ಕೂ ನಿನ್ಗೆ ಬಂಗಾರದಂತ ಹೆಂಡತಿ ಇದ್ದಾಳೆ, ಕುಡಿಯೋಕೆ ಹೊಟ್ಟೆ ತುಂಬಾ ಹೆಂಡ ಕುಡಿಸ್ತಾಳೆ. ಏಯ್, ಏನಾಯ್ತು ಅಣ್ಣ? ಹೆಂಡದ ಚಟಕ್ ಬಿದ್ದು ಅಮಾವಾಸ್ಯೆ ದೇವನ್ನ ಬೆನ್ನಿಗೆ ಕಟ್ಕೊಂಡಿದ್ದೀನಣ್ಣ. ನನ್ ಕಷ್ಟ ಯಾರಿಗೆ ಹೇಳಿ? ಏನೇನೋ ಕಷ್ಟ ಪಡ್ತೀನಿ, 5 ಪೈಸೆ ಸಂಪಾದನೆ ಇಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಕುಡಿಲೇಬೇಕು. ನನ್ ಹೆಂಡತಿ ಕುಡಿಯೋಕ್ ಹಣ ಕೊಟ್ಟು ಕೆಲವು ಕಂಡೀಷನ್ಗಳನ್ನ ಹಾಕ್ತಾಳೆ. ಏನಂತ? ರಾತ್ರಿ ಹೊತ್ತು ತಪ್ಕೊಂಡು ಮಲಗಿರ್ಬೇಕು. ನಾನು ಅಮಾವಾಸ್ಯೆನ ತಪ್ಕೊಂಡು ಬೆಳೆದಿಂಗಳ ಕನಸು ಕಾಣ್ತಾ ಇದ್ದೀನಿ. ನಾನು ಹೆಂಡ ಕಂಡ್ಕೊಂಡು ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತಿಂದ ಕುಡಿಯೋದನ್ನ ಬಿಟ್ಟು ನಾನು ಹೆಂಡತಿ ಜೊತೆ ಫಸ್ಟ್ ನೈಟ್ ಮಾಡೋಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಿನ್ನ ನೋಡಿದ್ರೆ ಏನು ಬೇಡ ಅನಿಸ್ತಾ ಇದೆ. ಹೆಂಡ ಹೆಂಡಿರಲ್ಲಿ ಭೇದವಿಲ್ಲ ತಮ್ಮ, ಇಬ್ಬರೂ ಗಂಡಾಂತರ ಗಂಡು ಕುಲಕ್ಕೆ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ. ಏನೋ ನನ್ ಕೈಲಾದ ಸಹಾಯ ಮಾಡ್ದೆ. ಇಲ್ದಿದ್ರೆ ಈ ಕಾಣದ ಬೆಂಗಳೂರಿನ ನಮ್ಗೆ ಯಾರು ಸಹಾಯ ಮಾಡ್ತಿದ್ರು ಹೇಳು? ಯಾಕೆ ನಾನಿಲ್ವಾ? ಇವ್ರಿಲ್ವಾ? ಏನಂದೆ? ತುಂಬಾ ದೊಡ್ಡ ಮಾತು ಅಂದೆ. ಸೂರಿ, ನಾವ್ ಹೊಡ್ತೀವಪ್ಪ. ಮುಂದಿನ ಸಲ ಊರಿಗೆ ಬರ್ಬೇಕಾದ್ರೆ ಇವ್ರಿಬ್ರು ಕರ್ಕೊಂಡ್ ಬಂದ್ಬಿಡು. ನಾವ್ ಬಂದೇ ಬರ್ತೀವಿ. ಹೊಡೋಣವೇ? ಒಬ್ಬನೇ. ನಿಮ್ ಸರಿ ಬಾಮ. ಬಾಯ್ 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 ಅಂಕಲ್. ನಾನ ಇವ್ರ ಇಬ್ಬರಿಗೂ ಕೀತಿದ್ರ ನನ್ನ ಮಗನೇ. ನಿನ್ ಜೊತೆಲಿ ಇದ್ದಾಗೆಲ್ಲ ಎಲ್ರು ಹಿಂಗೆ ಹೇಳ್ತಾರೆ. ದಿಸ್ ಇಸ್ ಮೈ ಸ್ಪೆಷಾಲಿಟಿ. ಉಗಿ ಮಗ ಅಂಕಲ್. ಯಾಕಂಕಲ್ ಡಲ್ ಆಗಿದ್ದೀರಾ? ಅದು ಇವತ್ತಿನ ಭವಿಷ್ಯದಲ್ಲಿ ಸ್ತ್ರೀಯರಿಂದ ಕಂಟಕ ಅಂತಿದೆ, ಅದಕ್ಕೆ. ನಾವ್ ಪರಿಹಾರ ಹೇಳ್ಬೋದಾ? ಓ, ಕೊಳ್ಳಗಾಲದ ಸಂಬಂಧಿಕರ ಮಾಟ ಮಂತ್ರ ಎಲ್ಲ ಬರುತ್ತೇನೋ? ಕಣ್ಣಲ್ಲಿ ಮಂತ್ರಿಸಿದ್ರೆ ಕಾಲಿಗೆ ಬೀಳ್ತಾರೆ, ಕಾಲಲ್ಲಿ ಮಂತ್ರಿಸಿದ್ರೆ ಜಾಗನೆ ಖಾಲಿ ಮಾಡ್ತಾರೆ. ನಾವು ಒಂದು ಸಲ ಮಂತ್ರಿಸಿದ್ರೆ ಏನಾಗುತ್ತೆ? ನಿಮ್ಮ ಶೇಪೇ ಚೇಂಜ್ ಆಗೋಗುತ್ತೆ. ಅಂದ್ರೆ? ಕಾಲ್ ದ ಆಂಬುಲೆನ್ಸ್. ಅದಾ ಬೇವರ್ಸಿ. ಗೋವಿಂದು, ಸರ್ಕಾರದವ್ರು ಹೇಳ್ತಾರೆ ಸ್ವಂತ ಉದ್ಯೋಗ ಮಾಡಿ ತಮ್ಮ ಕಾಲ್ ಮೇಲೆ ನಿಲ್ಲಿ ಅಂತ. ಹೌದು. ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಕೂತ್ಕೊಳಕ್ಕೂ ಆಗ್ತಿಲ್ಲ, ಮಲಗಕ್ಕೂ ಆಗ್ತಿಲ್ಲ. ಯಾಕೆ? ಮಲಗಿದ್ರೆ ಮನೆ ಓನರ್ ಬಂದು ಗುಮ್ತನಲ್ಲಿ ಹಾಕೊಂಡು. ಅಯ್ಯೋ, ಅದೇ ಕೇಸ್ ಗುರು. ನಮ್ಮನೇಲೋ ನೋಡು, ಬೆಳಗ್ಗೆ ಅಂತ ಒಬ್ಬ ಗಿರಾಕಿ ಇಲ್ಲ. ಏನ್ ಮಾಡೋದು ಹಿಂಗಾದ್ರೆ? ಎಲ್ಲಿ ಬರ್ತಾರೆ? ಪೆಟ್ರೋಲ್ ಬೆಲೆ ನೋಡಿದ್ರೆ ಅಲ್ಲಿದೆ. ಒಂದ್ ಮೆಟಾಡೋರ್ ತಗೋ, ಬಿಸ್ನೆಸ್ ಆಗಲ್ಲ. ಕಾರ್ ತಗೋ, ಬಿಸ್ನೆಸ್ ಆಗಲ್ಲ.
ಒಂದ್ ಅಂಗಡಿ ಹಾಕು, ಅದ್ರಲ್ಲೂ ಕಾಂಪಿಟೇಷನ್. ಎಲ್ಲಿ ನೋಡಿದ್ರು ಬರೀ ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್. ನನ್ನ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ದೀನಿ, ಏನಾದ್ರೂ ಸಹಾಯ ಮಾಡಿ. ಅಲ್ಲಮ್ಮ, ಹೋದ್ಸಲ ನೀನೇ ಬಂದ್ ಕೇಳಿ ದುಡ್ಡಿಸ್ಕೊಂಡು ಹೋದಲ್ಲಮ್ಮ. ಅದು ನಾನಲ್ಲ. ಓ, ಬೇರೆಯವ್ರಾ? ಸರಿ, ಒಂದ್ ಕೆಲಸ ಮಾಡಮ್ಮ, ನಿನ್ ಮಗಳನ್ನ ಕರ್ಕೊಂಬ, ನಾನೇ ಮದುವೆ ಆಗ್ಬಿಡ್ತೀನಿ. ಅದು ಓ, ಅದು ಪ್ರಾಬ್ಲಮ್ ನಿಂದು. ಪರವಾಗಿಲ್ಲ, ನನಗೆ ನೀನಾದ್ರೂ ನಡೀತದೆ. ಕಟ್ಬಿಡ ತಾನೇ? ಏನಯ್ಯ, ದುಡ್ಡು ಮಾಡಕ್ಕೂ ಇದನ್ನ ಹಿಡ್ಕೊಂಡ್ ಬರ್ತಾರೆ. ಇದಕ್ಕೆ ಕಾಂಪಿಟೇಷನ್ ಇಲ್ಲ? ಇದಕ್ಕೆಲ್ಲ ಇಲ್ಲ. ಸಿಗಲ್ಲ ಗೋವಿಂದು. ಆ? ಇದು ಹೆಂಗೂ ನಮ್ ಕೈಗೆ ಸಿಕ್ಬಿಟ್ಟೈತೆ. ಯಾರಿಗೂ ಹೇಳಲ್ಲ. ಗುಟ್ಟಾಗೋಗಿ ಆರ್ಯ ಸಮಾಜದಲ್ಲಿ ನಾ ಇಬ್ರು ಮದುವೆ ಆಗ್ಬಿಡೋಣ. ಏನ್ ಗೊರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳಯ್ಯ. ಯಾಕ್ ಡಾರ್ಲಿಂಗ್, ತುಂಬಾ ಫೀಲಿಂಗ್ ಅಲ್ಲಿದ್ದೀರಾ? ನನಗೆ ಕತ್ಲು ಅಂದ್ರೆ ಯಾಕೋ ತುಂಬಾ ಫೀಲ್ ಆಗುತ್ತೆ. KEB-ನವರು ದಿನ ರಾತ್ರಿ ಕರೆಂಟ್ ತೆಗಿಬಾರ್ದ ಅನ್ಸುತ್ತೆ. ಯಾಕೆ? ಕತ್ತಲು ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ? ಅದನ್ನ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಬೇಗ ಬನ್ನಿ ಡಾರ್ಲಿಂಗ್, ಟೈಮ್ ಆಯ್ತು. ರೀ, ನಾನಿವತ್ತು ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತೀನಿ? ಅಯ್ಯೋ, ಅಮಾವಾಸ್ಯೆ ದೇವು ತರ ಕಾಣಿಸ್ತೀಯ. ಏನಿಲ್ಲ, ಇವತ್ ಯಾವ ವಾರ? ಇವತ್ತು ಭಾನುವಾರ. ಯಾಕೆ? ಭಾನುವಾರನ? ಜೂಲಿಯಾಯ ನಮಃ, ಶ್ರೀದೇವಯಾಯ ನಮಃ, ಮಾಧುರ್ಯಾಯ ನಮಃ, ಸುಸ್ಮಿತಾಯ ನಮಃ, ಪ್ರೀತಿಚಿಂತಾಯ ನಮಃ, ಕಾಜಲಾಯ ನಮಃ, ಐಶ್ವರ್ಯರಯ್ಯಾಯ ನಮಃ. ಏನೇ ಅಪರೂಪಕ್ಕೆ ಕಾರ್ಪೊರೇಷನ್ ಅವ್ರು ನೀರ್ ಬಿಟ್ಟಿದ್ದಾರೆ, ಎಲ್ಲ ನೀರನ್ನು ನೀನೇ ಖಾಲಿ ಮಾಡ್ಬಿಟ್ಯಾ? ಅಲ್ಲ ಅಕ್ಕ, ರಾತ್ರಿ ಕನಸಿನಲ್ಲಿ ಹೃತಿಕ್ ರೋಷನ್ ಬಂದಿದ್ದ. ಆ ನೀನ್ ಅಲಾರಾಮ್ ಬಡ್ಕೋತು ಅದೆಲ್ ಮಾಯ ಆಗ್ಬಿಟ್ನೋ. ಅದಕ್ಕೆ ನನ್ನ ಆಸೆಗೆಲ್ಲ ತಣ್ಣೀರ್ ಹಾಕೋತಾ ಇದ್ದೆ. ನಮ್ಮಂತ ಬಡವರು ಕನಸು ಕಾಣ್ಬಾರ್ದು ಕಣೆ. ಹೋಗಕ್ಕ, ಶ್ರೀಮಂತಿಕೆನ ಯಾರ್ ಬೇಕಾದ್ರೂ ಕಿತ್ಕೋಬಹುದು, ಆದ್ರೆ ನಮ್ ಕನಸುಗಳನ್ನ ಕಿತ್ಕೊಳಕ್ ಆಗಲ್ಲ. ಕನಸುಗಳು ಬಡವ್ರ ಸ್ವತ್ತು.